ಜಿಲ್ಲಾ ಕಲಾವಿದರ ಹಿತರಕ್ಷಣಾ ಸಮಿತಿ ವತಿಯಿಂದ ಹಾಸನದ ಜನಾನುರಾಗಿ ಹಾಗೂ ಸಮಾಜ ಸೇವಾ ಧುರೀಣರಾದ ಕೀರ್ತಿಶೇಷ ಮಹಾಂತಪ್ಪನವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಹಾಗೂ ನುಡಿನಮನವನ್ನು ಸಲ್ಲಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಎ ಕೃಷ್ಣೇಗೌಡರು, ಮಹಂತಪ್ಪ ಅವರು ಒಬ್ಬ ಸಮಾಜಕ್ಕೆ ಒಬ್ಬ ಶಾಸಕರ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಜಿಲ್ಲೆಯ ಯಾವುದೇ ಸಂಘ ಸಂಸ್ಥೆಗಳ ಸಮಸ್ಯೆಗಳಿಗೆ ಮೊದಲು ಮಿಡಿಯುವ ಮನಸ್ಸು ಮಹಂತಪ್ಪ ಅವರದ್ದಾಗಿತ್ತು. ಚಿತ್ರದುರ್ಗದಿಂದ ಇಲ್ಲಿಗೆ ಬಂದು ಹೋಟೆಲ್ ನೌಕರನಾಗಿ ಕೆಲಸ ಆರಂಭಿಸಿ ನಂತರ ಎಲ್ಲರ ಸಂಪರ್ಕ ಬೆಳೆಸಿಕೊಂಡು ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದರು. ಶಾಸಕರ ರೀತಿ ಸಮಾಜ ತಿದ್ದುವಂತ ಕೆಲಸವನ್ನು ಅವರು ಮಾಡಿದ್ದಾರೆ. ಅವರನ್ನ ನಾವು ಸ್ಮರಿಸೋದು ನಿಜವಾಗ್ಲೂ ಒಳ್ಳೆ ಕಾರ್ಯಕ್ರಮ. ಅದರ ಜೊತೆಗೆ ನೀವೇನು ಕಲಾವಿದರೆಲ್ಲ ಇದ್ದೀರಾ, ನಿಜವಾಗ್ಲೂ ನನಗೆ ಬಹಳ ಇದಾಗುತ್ತೆ. ಹಾಸನ ಜಿಲ್ಲೆಯಲ್ಲಿ ಒಳ್ಳೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಉತ್ತಮವಾದ ಕಲಾವಿದರು ಕೊಟ್ಟಂತ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಕಲಾವಿದರು ಬೆಳೆಸಿ ಉಳಿಸೋಕ್ಕೆ ನಾವೆಲ್ಲ ಒಂದು ಕಡೆ ಓಡಾಡೋಂಥ ಪರಿಸ್ಥಿತಿ ಇದೆಯಲ್ಲ, ಅದು ಬಹಳ ಬೇಸರ ಆಗುತ್ತೆ. ಇವತ್ತು ಏನು ನಮ್ಮ ದೇಶ ಅಭಿವೃದ್ಧಿ ಹೊಂದಿದೆ, GDP ಫಸ್ಟ್ ಇದ್ದೀವಿ, GST ಫಸ್ಟ್ ಇದ್ದೀವಿ, ರಾಜಕಾರಣದಲ್ಲಿ ಹಂಗಿದ್ದೀವಿ ಹಿಂಗಿದ್ದೀವಿ ಅಂತ ಹೇಳ್ತಾ ಇದೀವಲ್ಲ, ಇನ್ನು ಮುಂದೆ ನೀವು ಮತ್ತೆ ಕೇಳಿ, ಇವತ್ತಿನಿಂದ ನಾವೇನಾದ್ರು ಎಚ್ಚರಿಕೆಗಳು, ನಾಟಕಗಳು, ಕಲೆಗಳು ಉಳಿಸ್ತಾ ಹೋದರೆ ಹೈಯೆಸ್ಟ್ ಮೆಂಟಲ್ ಹಾಸ್ಪಿಟಲ್ ರೆಡಿ ಮಾಡ್ಬೇಕಾದ್ರೆ ನಾವು ಮೊಬೈಲು, TV ಇವೆಲ್ಲ ನೋಡ್ತಾ ಇದ್ರೆ ಪ್ರಭಾವ ನಾವು ನಮ್ಮ ರಾಜ್ಯದ ಅರ್ಧ ಬಜೆಟ್ ಹಣವನ್ನು ಅವ್ರು ಸೆಟ್ ಮಾಡೋಕ್ಕೆ ಉಪಯೋಗಿಸುವಂಥ ಕಾಲ ಹತ್ರದಲ್ಲೇ ಇದೆ. ಇವತ್ತು ಅವರು ತೀರೋಗಿ ಒಂದು ವರ್ಷ ಇನ್ನೂ. ಹಾಸನ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವೀನಾ ಕಲಗೂಡು ಮಾತನಾಡಿ, ನಾವೆಲ್ಲರೂ ಕಲಾವಿದರ ಪರವಾಗಿ ನಿಲುವನ್ನ ತೆಗೆದುಕೊಂಡು ಅವರ ಕಾರ್ಯಗಳಿಗೆ ಸಹಕರಿಸಬೇಕು. ಮಹಂತಪ್ಪ ಜನಸೇವೆ ಮಾಡಿದ ರೀತಿ ನಿಜಕ್ಕೂ ಅನನ್ಯ. ಎಲ್ಲ ಸಂಘಟನೆಗಳೊಂದಿಗೆ ಜಾತಿ ಧರ್ಮಗಳೊಂದಿಗೆ ಬೆರೆಯುತ್ತಿದ್ದರು. ಹೃದಯವಂತನ ನಿಧನ ಸಂಘಟನೆ, ಸಾಂಸ್ಕೃತಿಕ ಸಾಹಿತ್ಯ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದರು. ಒಬ್ಬ ಕಲಾವಿದರಿಗೆ ನಾವು ಸಣ್ಣ ನೋವಾದ ರೀತಿಯಲ್ಲಿ ನಮ್ಮ ಅಧಿಕಾರದ ಸಂದರ್ಭದಲ್ಲಿ ಆಡಳಿತವನ್ನ ನಡೆಸಿದ ಪರಿಣಾಮವಾಗಿ ಇವತ್ತು ನೀವೆಲ್ಲರೂ ಕೂಡ ಪ್ರೀತಿಯಿಂದ ನಮ್ಮನ್ನು ಗೌರವಿಸ್ತೀರಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲೂ ಕೂಡ ಅಧಿಕಾರಗಳು ಬರುತ್ತೆ ಹೋಗುತ್ತೆ, ಚುನಾವಣೆಗಳು ಬರುತ್ತವೆ, ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ ಅದು ಮುಖ್ಯ ಅಲ್ಲ. ಚುನಾವಣೆಯಲ್ಲಿ ಸಹಾಯ ಮಾಡೋದಕ್ಕೆ ಪ್ರಮುಖ ಒಂದು ಘಟ್ಟ ಅಲ್ಲ, ನಮಗೆ ಮಾಡಬೇಕು ಅನ್ನೋ ಮನಸ್ಸು, ಇಚ್ಛಾಶಕ್ತಿ ಎರಡಿದ್ರೆ ನಾವು ಅಧಿಕಾರದಲ್ಲಿ ಇರಲಿ ಬಿಡಲಿ. ಇವತ್ತು ಕೂಡ ನೀವೆಲ್ಲ ಕಲಾವಿದರು ಒಟ್ಟಾಗಿ ಬನ್ನಿ ಡಿಸಿನ ಭೇಟಿ ಮಾಡೋಣ. ಸ್ವಾಮಿ ಈಗ ಆಗ್ಬೇಕು, ಇಷ್ಟು ಜನ ಕಲಾವಿದರಿದ್ವಿ, ಈ ತರ ಅನ್ಯಾಯ ಆಗಿದೆ, ನಮಗೆ ಸ್ಥಳ ಕೊರತೆ ಇದೆ, ನಮ್ಗೆಲ್ಲರೂ ಒಂದು ಸ್ಥಳ ಮಾಡ್ಬಿಟ್ಟು ಕೇಳೋಣ ಬನ್ನಿ. ಅದಕ್ಕೆ ಅಧಿಕಾರ ಆಗ್ಬೇಕು, ಅಧಿಕಾರನೇ ಮುಖ್ಯ ಅಲ್ಲ, ಕೆಲಸ ಮಾಡೋದಕ್ಕೆ ಮನಸ್ಸಿರ್ಬೇಕು. ನೀವೆಲ್ಲರೂ ಒಟ್ಟಾಗಿ ಬಂದ್ರೆ ಅಧ್ಯಕ್ಷರ ಮಾತಾಡೋಣ, ಜಿಲ್ಲಾಧಿಕಾರಿಗಳು. ಈ ಸಂದರ್ಭದಲ್ಲಿ ಹಿತರಕ್ಷಣಾ ಸಮಿತಿ ಅಧ್ಯಕ್ಷ ಬಿದಿರೆ ರವಿ, ಕಸಾಪ ನಿಕಟಪೂರ್ವ ಅಧ್ಯಕ್ಷರಾದ ನಾಯಕರಳ್ಳಿ ಮಂಜೇಗೌಡ, ಸಾಹಿತಿಗಳಾದ ಗುರೂರು ಅನಂತರಾಜು, ಅಂತಾರಾಷ್ಟ್ರೀಯ ಕಲಾವಿದರಾದ ಗುಂಡುರಾಜ್, ಮಹಂತೇಶ್, ಶೇಖರಪ್ಪ, ಸಿದ್ದಯ್ಯ ನಗರದ ಪ್ರಭಾಕರ್, ತಟ್ಟೆಗೆರೆ ಪ್ರಕಾಶ್ ಸೇರಿದಂತೆ ಇತರರಿದ್ದರು.